ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ ಲಲಿತಾ ಪವರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ ಮೌನ ಉಪವಾಸ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 57ನೇ ದಿನದ ಸಾಮೂಹಿಕ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ಸ್ಥಿರ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ. ಇಂಪಾದ ಸಂಗೀತ ನಾದ ಕೇಳ್ತಾ ಕೇಳ್ತಾ ಉಸಿರನ್ನೇ ಗಮನಿಸ್ತಾ ಹಾಗೆಯೇ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋಣ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಧ್ಯಾನದ ಸ್ಥಿತಿ. ಉಸಿರನ್ನೇ ಗಮನಿಸ್ತಾ ಇದ್ರೆ ಅದೇ ಮನಸ್ಸನ್ನು ಶೂನ್ಯ ಆಗ್ಬಿಡತ್ತೆ. ಉಸಿರನ್ನ ಗಮನಿಸೋದು ಬಿಟ್ರೆ ಯೋಚನೆಗಳು ಶುರು ಆಗತ್ತೆ. ಉಸಿರನ್ನೇ ಗಮನಿಸ್ತಾ ಇದ್ರೆ ಮನಸ್ಸನ್ನು ಶೂನ್ಯ ಆಗತ್ತೆ. ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕೇ ಬೇಕು. ಚಿಕ್ಕ ಮಕ್ಕಳಿಂದನೂ ಕೂಡ ವೃದ್ಧರವರೆಗೂ ಕೂಡ ಧ್ಯಾನ ಬೇಕು. ವಯಸ್ಸಾದ ಮೇಲೆ ಧ್ಯಾನ ಮಾಡಬೇಕು ಅಂತಲ್ಲ, ಚಿಕ್ಕ ವಯಸ್ಸಿನಿಂದನೇ ಧ್ಯಾನ ಮಾಡಬೇಕು. ಧ್ಯಾನವನ್ನೇ ಹೇಳ್ಕೊಡ್ಬೇಕು. ಮನೇಲಿ ಚಿಕ್ಕ ಮಕ್ಕಳು ಯಾರು ಮನೆಯಲ್ಲಿರ್ತಾರೆ ಎಲ್ರಿಗೂ ಕೂಡ ಯಾವ ವಯಸ್ಸಿನಲ್ಲಿ ಇರೋರು ಕೂಡ ಈ ಧ್ಯಾನವನ್ನು ಮಾಡ್ಬೋದು. ಯಾವ ಜಾಗದಲ್ಲಾದರೂ ಕೂಡ ಮಾಡ್ಬೋದು, ಯಾವ ಸಮಯದಲ್ಲಾದರೂ ಕೂಡ ಮಾಡ್ಬೋದು.
ಯಾವಾಗಲೂ ಕೂಡ ಆರೋಗ್ಯ ಮನಸ್ಸು ಶಾಂತವಾಗಿರ್ಬೇಕಂದ್ರೆ, ಮನಸ್ಸು ಸಮಾಧಾನವಾಗಿರ್ಬೇಕಂದ್ರೆ ಪ್ರತಿದಿನ ನಾವು ಧ್ಯಾನದ ಅಭ್ಯಾಸ ಮಾಡ್ತಾನೆ ಇರಬೇಕು. ಒಂದು ಗಂಟೆಗಳ ಕಾಲ ನಾವು ಧ್ಯಾನ ಮಾಡಿದ್ರೆ ಅದು ಆ ಒಂದು ದಿನಕ್ಕೆ ಮಾತ್ರ ಸರಿ ಹೋಗುತ್ತೆ. ಮತ್ತೆ ನಾಳೆಗೆ ನಮ್ಮ ಮನಸ್ಸು ಸಮಾಧಾನವಾಗಿರಬೇಕು, ಶಾಂತವಾಗಿರಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಮತ್ತೆ ನಾಳೆನೂ ಕೂಡ ಮಾಡಬೇಕು. ದಿನಾನು ಕೂಡ ದಿನೇ ಇದು ಮಾಡ್ತಾನೆ ಇರಬೇಕು. ಒಂದಿನ ಕೂಡ ನಾವು ಬಿಡಬಾರ್ದು. ಒಂದು ದಿನಾನು ಕೂಡ ನಾವು ಈ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ ಅಂತೇಳಿ ಯಾವತ್ತೂ ಕೂಡ ನಾವು ಹೇಳ್ಬಾರ್ದು. ಇವತ್ತು ಟೈಮೇ ಸಿಗಲಿಲ್ಲ ಧ್ಯಾನ ಮಾಡೋದಕ್ಕೆ ಅಂತೇಳಿ ಯಾವತ್ತೂ ಕೂಡ ಹೇಳ್ಬಾರ್ದು. ಯಾರೋ ಮನೆಗೆ ಬರ್ತಾರೆ, ಧ್ಯಾನ ಮಾಡೋದಕ್ಕೆ ಸಮಯನೇ ಸಿಗೋದಿಲ್ಲ ಅಂತೇಳಿ ನೆಪಗಳನ್ನೇ ಹೇಳ್ಬಾರ್ದು. ಯಾರೋ ಮನೆಗೆ ಬರ್ತಾರೆ ಅಂಥೇಳಿ ನಾವೇನಾದರೂ ಊಟ ಮಾಡೋದನ್ನು ಬಿಡ್ತೀವೇನು? ಅವ್ರಿಗೂ ಮಾಡಿಕೊಟ್ಟು ನಾವು ಕೂಡ ಇನ್ನೂ ಭರ್ಜರಿಯಾಗಿ ತಿಂತೀವಿ. ಹಾಗೆ ನಾವು ಕೂಡ ಧ್ಯಾನ ಮಾಡ್ತಾ ಮನೆಗೆ ಬಂದವ್ರಿಗೂ ಕೂಡ ನಾವು ಧ್ಯಾನಕ್ಕೆ ಕುಂದಿರಿಸ್ಬೇಕು. ಯಾವುದೇ ನಪ್ಪೆಗಳನ್ನು ಹೇಳ್ತಾ ನಾವು ಧ್ಯಾನವನ್ನು ಮುಂದೆ ಹಾಕಬಾರ್ದು. ನಾಳೆ ಮಾಡೋಣ, ನಾಡದ್ದು ಮಾಡೋದಾನ ಅಂತೇಳಿ ಶುಭಸ್ಯ ಶೀಘ್ರಂ. ಬೇರೆಯವ್ರಿಗೂ ಕೂಡ ನಾವು ಹೇಳ್ಕೊಟ್ಬಿಡ್ಬೇಕು. ನಾವು ಹೇಳಬೇಕೋ ಬೇಡವೋ ಅಂತೇಳಿ ಅನ್ಕೋಬಾರ್ದು. ನಾವು ಆ ಕ್ಷಣದಲ್ಲಿ ಹೇಳಿರೋದು ಅವ್ರಿಗೆ ಯಾವತ್ತೋ ಒಂದಿನ ಕೆಲಸಕ್ಕೆ ಬರುತ್ತೆ. ಆ ಮಾತು ನೆನಪಿಗೆ ಬರುತ್ತೆ. ತಕ್ಷಣನೇ ಮಾಡದೇ ಇದ್ರೂ ಕೂಡ ಯಾವತ್ತೋ ಒಂದಿನ ಬರಲೇಬೇಕು ಧ್ಯಾನಕ್ಕೆ. ಬಂದೇ ಬರ್ತಾರೆ ಎಲ್ಲರೂ ಕೂಡ. ಯಾವುದು ನಮಗೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಬರುತ್ತೋ ಅದು ಶೀಘ್ರದಲ್ಲೇ ನಾವು ಮಾಡಿಬಿಡ್ಬೇಕು. ಧ್ಯಾನ ಬೇರೆಯವ್ರಿಗೆ ನಮಗೆ ಹೇಳ್ಕೊಡ್ಬೇಕು ಅಂತೇಳಿ ಬರುತ್ತೆ. ಅವ್ರು ಏನು ಅನ್ಕೊಳ್ತಾರೋ ಏನು ಅಂತೇಳಿ ನಾವು ಹೇಳೋದನ್ನು ಬಿಡಬಾರ್ದು. ಆ ಕೆಲಸವನ್ನು ನಾವು ಶೀಘ್ರದಲ್ಲೇ ಮಾಡಿಬಿಡ್ಬೇಕು. ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರಿಗೆ ಹೇಳ್ಕೊಟ್ರೆ ಅವ್ರು ಏನು ಅನ್ಕೊಳ್ತಾರೋ ಏನೋ ಅಂಥೇಳಿ ಆ ರೀತಿ ಯಾವತ್ತೂ ಕೂಡ ನಾವು ಯೋಚನೆ ಮಾಡಬಾರ್ದು. ಇವಾಗ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಬಸ್ನಲ್ಲಿ ನಮ್ಮ ಪಕ್ಕದಲ್ಲಿ ಯಾರೋ ಇರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಧ್ಯಾನ ಹೇಳ್ಕೊಟ್ರೆ ಅವ್ರು ಏನು ಅನ್ಕೊಳ್ತಾರೋ ಏನೋ ಅಂಥೇಳಿ ಅವ್ರಿಗೆ ನಮಗೆ ಹೇಳು ಅಂಥೇಳಿ ಬರ್ತಾ ಇರತ್ತೆ. ನಾವು ಹೇಳದೇ ಇದ್ದರೆ ಅದು ಕೂಡ ನಮಗೆ ಒಂಥರ ಪಾಪನೇ ಅಂತ ಹೇಳ್ತಾರೆ ಪತ್ರಿಸರು. ನಾವು ಹೇಳದೇ ಇದ್ರೂ ಕೂಡ ಅದು ಪಾಪನೇ ಅಂತೇಳಿ ನಾವು ಯಾವ್ದು ತಿಳ್ಕೊಂಡಿದ್ವಿ ಅದು ನಾವು ಹೇಳಬೇಕು ಅಂತೇಳಿ. ಪಾಪಗಳಲ್ಲಿ ಎಷ್ಟೋ ವಿಧಗಳು ಇದೆ ಅಂತೇಳಿ ಹೇಳ್ತಾ ಇರ್ತಾರೆ ಪತ್ರಿಸರು.
ಯಾಕೆ ಅವರು ಆ ರೀತಿ ಹೇಳ್ತಾರೆ ಅಂದರೆ, ಅವಾಗ ನಾವು ಸಿಕ್ಕಿರೋದು ಅವಕಾಶವನ್ನು ಅವ್ರಿಗೆ ಹೇಳ್ಬೇಕು ಅಂತೇಳಿ ಆ ಅವಕಾಶ ನಮಗೆ ಸಿಕ್ಕಿರತ್ತೆ. ಅವಾಗ ಹೇಳಲಿಲ್ಲ ಅಂದರೆ ಏನಾಗತ್ತೆ, ಇನ್ನೊಂದು ಜನ್ಮಕ್ಕೋಸ್ಕರ ಅವ್ರಿಗೆ ಹೇಳೋದಕ್ಕೋಸ್ಕರನೇ ನಾವು ಮತ್ತೆ ಬರಬೇಕಾಗತ್ತೆ. ಇಷ್ಟು ಸೂಕ್ಷ್ಮತೆ ಇದೆ. ಅವ್ರು ಮಾಡ್ತಾರೋ ಬಿಡ್ತಾರೋ ತಿಳಿಸೋದು ನಮ್ಮ ಧರ್ಮ. ಆ ಕೆಲಸವನ್ನು ನಾವು ಮಾಡಿಬಿಡ್ಬೇಕು. ಎಲ್ಲಿ ಮಾತಾಡು ಅಂತೇಳಿ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅಲ್ಲಿ ಮಾತಾಡಬೇಕು. ಎಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾ ಇರುತ್ತೆ ಅಲ್ಲಿ ಮಾತಾಡಬಾರ್ದು. ಎಲ್ಲಿ ಸಾಕ್ಷಿಯಾಗಿ ನೋಡ್ತಾ ಇರು ಅಂತ ಹೇಳುತ್ತೆ ಅಲ್ಲಿ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಎಲ್ಲವೂ ಕೂಡ ನಾವು ಉಸಿರಾಟವನ್ನು ಗಮನಿಸ್ತಾ ಇದ್ರೆ ಎಲ್ಲವೂ ಕೂಡ ಅದಷ್ಟಕ್ಕೆ ಅದೇ ನಡೀತಾ ಇರತ್ತೆ. ಅದಕ್ಕೆ ಪತ್ರಿಸರು 3 ರೀತಿಯ ಶತ್ರುಗಳು ನಮ್ಮ ಒಳಗಡೆನೇ ಇದ್ದಾರೆ ಅಂಥೇಳಿ ಹೇಳ್ತಾ ಇರ್ತಾರೆ. ಯಾರು ಆ ಶತ್ರುಗಳು ಅಂದರೆ ತಮೋಗುಣದವರು, ರಜೋಗುಣ, ಸಾತ್ವಿಕ ಗುಣದಲ್ಲಿ ಈ 3 ಶತ್ರುಗಳನ್ನು ನಾವು ಜಯಿಸಬೇಕು. ತಮೋಗುಣದಲ್ಲಿದ್ದವರು ಇದ್ದಾಗ ರಜೋಗುಣ, ಸಾತ್ವಿಕ ಗುಣದಲ್ಲಿ. ಸಾತ್ವಿಕನೂ ಕೂಡ ನಾವು ಒಳ್ಳೆಯದು ಅಂತ ಅಂದ್ಕೊಂಡಿರ್ತೀವಿ, ಅದು ಕೂಡ ಕೆಲವೊಂದು ಸತಿ ಅದು ಕೂಡ ನಮಗೆ ಶತ್ರುನೇ ಅಂತ. ತಮೋಗುಣದವರು ಯಾವಾಗಲೂ ಕೂಡ ಎಲ್ಲ ಸಂದರ್ಭದಲ್ಲಿನೂ ಕೂಡ ಅವರು ಯಾವಾಗಲೂ ಕೂಡ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ರಜೋಗುಣದಲ್ಲಿರೋರು ಅನೇಕ ಸಮಯದಲ್ಲಿ ಅಂದರೆ ಆ ಒಂದು ಸ್ಥಿತಿಯಲ್ಲಿರೋರು ಒಂದ್ಸತಿ ಒಳ್ಳೆಯದು ಯೋಚನೆ ಮಾಡ್ತಾ ಇರ್ತಾರೆ, ಒಂದ್ಸತಿ ಕೆಟ್ಟ ಯೋಚನೆನೂ ಕೂಡ ಮಾಡ್ತಾ ಇರ್ತಾರೆ. ಅದು ಕೂಡ ಶತ್ರುನೇ. ಇದು ಎಲ್ಲ ನಮ್ಮ ಒಳಗಡೆನೇ ಇದೆ. ಈ ಗುಣಗಳು 3 ಗುಣಗಳು ಕೂಡ ನಮ್ಮ ಒಳಗಡೆನೇ ಇದೆ. ಮತ್ತೆ ಸಾತ್ವಿಕ ಗುಣದವರು ಯಾವಾಗಲೂ ಕೂಡ ಸ್ವಲ್ಪ ಸಮಯ ಅಂದರೆ ಸ್ವಲ್ಪವಾಗಿ ಅವರು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ತಪ್ಪು ಅಂದರೆ ಏನು, ಅವರು ಒಳ್ಳೆಯದನ್ನು ಮಾಡೋದಕ್ಕೆ ಹೋಗಿ ಅಲ್ಲಿ ಅತಿಯಾಗಿ ಮಾಡ್ತಾ ಇರ್ತಾರೆ. ಅತಿಯಾಗಿ ಆ ರೀತಿನೂ ಕೂಡ ಅತಿಯಾಗಿನೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಪತ್ರಿಸರು. ಅವ್ರವ್ರ ಹೋಮ್ವರ್ಕ್ ಅವ್ರಿಗೆ ಮಾಡೋದನ್ನು ಹೇಳಬೇಕು ಅಂಥೇಳಿ, ನಮ್ಮ ಹೋಮ್ವರ್ಕ ನಾವೇ ಮಾಡಬೇಕು. ನಾನು ಹಿಂದೆ ಒಂದ್ಸತಿ ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ಕೂಡ ನಾನು ಹೇಳಿದ್ದೀನಿ.
ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಈ ಮೂರು ಗುಣಗಳನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾವುದನ್ನ ನಮ್ಮಲ್ಲಿ ಅಧಿಕವಾಗಿದೆ ಅದನ್ನೆಲ್ಲವನ್ನು ಕೂಡ ನಾವು ಸರಿ ಮಾಡ್ಕೊಳ್ತಾನೆ ಇರಬೇಕು. ಯಾವಾಗಲೂ ಕೆಟ್ಟ ಯೋಚನೆಗಳು ಬರ್ತಾ ಇದ್ರೆ ಆ ಕೆಟ್ಟ ಕೆಲಸ, ಕೆಟ್ಟ ಯೋಚನೆಗಳು ಇವತ್ತು ಈ ಜನ್ಮದ್ದು ಅಲ್ಲದೆ ಇರಬಹುದು, ಆದರೆ ಯಾವಾಗಲೂ ನಾವು ಮಾಡಿರುವಂಥದ್ದು ಯಾವಾಗಲೂ ಕೂಡ ಕೆಟ್ಟ ಯೋಚನೆಗಳನ್ನೇ ನಾವು ಬರ್ತಾ ಇರುತ್ತೆ. ಅದಕ್ಕೆ ಜನ್ಮ ಪುನರ್ಜನ್ಮ ಸಿದ್ಧಾಂತಗಳನ್ನು ನಾವು ತಿಳ್ಕೊಳ್ತಾ ಇರಬೇಕು. ಕರ್ಮ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಕೆಲವರು ಹೇಳ್ತಾ ಇರ್ತಾರೆ, ಗತ ಜನ್ಮದ್ದು ಈಗಿನ ಜನ್ಮ, ಹಿಂದಿನ ಜನ್ಮ, ಮುಂದಿನ ಜನ್ಮ ನಮ್ಗೆ ಏನ್ರಿ ನಮ್ಗೆ ಬೇಕಾಗಿದೆ, ಈ ಜನ್ಮದಲ್ಲಿ ಹೇಗಿದ್ದೀವಿ ಹಾಗೆ ಇದ್ರೆ ಸಾಕು ಅಂಥೇಳಿ. ಅದು ನಮಗೆ ಬೇಕಾಗೇ ಇಲ್ಲ ಅಂತ ಹೇಳಿದವರು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಕಿಂಚಿತ್ತಾದರೂ ಅವ್ರಿಗೆ ಯೋಚನೆ ಬಂದರೆ ಜನ್ಮ ಪುನರ್ಜನ್ಮ ಕರ್ಮ ಸಿದ್ಧಾಂತದ ಬಗ್ಗೆ ಎಲ್ಲವೂ ಕೂಡ ರೂಲ್ಸ್ ಇದೆ, ಎಲ್ಲವೂ ಕೂಡ ಹಾಗೆ ನಡೀತಾ ಇದೆ ಅಂಥೇಳಿ ಸ್ವಲ್ಪ ಆದರೂ ಕೂಡ ಅವ್ರು ತಿಳ್ಕೊಂಡ್ರೆ ಅವ್ರಿಗೆ ಅನುಭವ ಆಗತ್ತೆ ಧ್ಯಾನದಲ್ಲಿ. ನಾನು ಒಂದು ಕ್ಲಾಸಿಗೆ ಹೋಗಿದ್ದೆ. ಅಲ್ಲಿ ಯಾವುದು ಕೂಡ ಇದು ನಂಬಬೇಡ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಹೇಳ್ತಾ ಇರ್ತಾರೆ, ಜನ್ಮ ಪುನರ್ಜನ್ಮ ಕರ್ಮ ಫಲ. ಇದನ್ನು ಯಾವುದು ಕೂಡ ನೀನು ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು ಅವರು. ನಾನು ಅವ್ರಿಗೆ ಹೇಳಿದೆ ಕ್ಲಾಸ್ ಆದಮೇಲೆ, ಇದು ನಮ್ಮದೇ ಇದ್ದರೆ ಅವ್ರಿಗೆ ಅನುಭವ ಆಗೋದಕ್ಕೆ ಹೇಗಾಗತ್ತೆ ಸರ್, ಅದನ್ನು ನಂಬಲೇಬೇಡಿ ನೀವು ಅಂತ ಹೇಳಿಬಿಟ್ರೆ ಅವ್ರಿಗೆ ಅದು ಆಗ್ತಾ ಇದ್ರೂ ಕೂಡ, ಅನುಭವ ಆಗ್ತಾ ಇದ್ರೂ ಕೂಡ ಅವರು ಅದನ್ನು ತಗೊಳ್ಳೋದಿಲ್ಲ. ಅದು ಇರೋದ್ರಿಂದನೇ ತಾನೇ ನಾವು ಜೀವಿಸ್ತಾ ಇರೋದು. ಗತ ಜನ್ಮ, ಈ ಜನ್ಮ ಮತ್ತು ಇನ್ನೊಂದು ಜನ್ಮ ಎಲ್ಲವೂ ಕೂಡ ಇವಾಗ ನಡೀತಾ ಇರೋದು ಗತ ಜನ್ಮದ ಒಂದು ಕರ್ಮದ ಫಲ ಅಂತಾನೆ ನಾವು ಇವಾಗ ಅನುಭವಿಸ್ತಾ ಇರೋದು ಅಂತ ಹೇಳಿದೆ. ಅಷ್ಟರಲ್ಲಿ ಅವ್ರ ಸುತ್ತಲೂ ಅವರು ಜನಗಳ ಗುಂಪಿನಲ್ಲಿದ್ದರು. ಒಬ್ಬರೇ ಇದ್ದಾರೆ ಅಂತೇಳಿ ನಾನು ಹೇಳಿದೆ. ಆಮೇಲೆ ಅವ್ರಿಗೆ ಸೆಕೆಂಡ್ ಕೊಡಬೇಕು ಅಂಥೇಳಿ ಅಲ್ಲಿ ಜನ ಬಂದುಬಿಟ್ರು. ನಾನು ಮನೆಗೆ ಹೋಗಿ ಮತ್ತೆ ಫೋನ್ ಮಾಡಿದೆ ಅವರಿಗೆ, ಸರ್ ನೀವು ಈ ರೀತಿ ಕ್ಲಾಸ್ ತೊಗೊಂಡ್ರೆ ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡತ್ತೆ ಸರ್ ಅಂಥೇಳಿ. ಆಮೇಲೆ ಅವರು ಹೇಳಿದರು, ನಾನು ಧ್ಯಾನ ಮಾಡ್ತಾಯಿರಿ, ಧ್ಯಾನ ಮಾಡ್ತಾ ಅದನ್ನೆಲ್ಲ ತಿಳ್ಕೊಳ್ತಾ ಇರಿ ಅಂತ ಹೀಗೆ ಹೇಳೋದು ಬದಲು ನಾನು ಹಾಗೆ ಹೇಳಿದ್ದೀನಿ ಅಂತ ಅವ್ರು ಹೇಳಿದರು. ಆದರೆ ಮಾತಿನಲ್ಲಿ ತಪ್ಪುಗಳು ಆಗ್ತಾನೆ ಇರತ್ತೆ ನೋಡಿ. ನಾನು ಕೂಡ ಹೇಳ್ತಾ ಇರ್ತೀನಿ, ನಾನು ಕೂಡ ಎಷ್ಟು ತಪ್ಪು ಮಾತುಗಳನ್ನು ಮಾತಾಡ್ತಾ ಇರ್ತೀನೋ ಏನೋ. ಆದರೆ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಮನನೆ ಮಾಡ್ಕೊಳ್ತೀನಿ, ನಾನು ಈಗ ಹೇಳೋ ಬದಲು ಈಗ ಹೇಳಬೇಕಾಗಿತ್ತು ಅಂಥೇಳಿ. ಮತ್ತೆ ಇನ್ನೊಂದು ದಿನ ಮತ್ತೆ ಸರಿ ಮಾಡ್ಕೊಳ್ತೀನಿ.
ನಾವು ಕೂಡ ಎಲ್ಲರೂ ಕೂಡ ನಾವು ಸ್ಟೂಡೆಂಟೇ, ನಾವು ಎಲ್ಲರೂ ಕೂಡ ಕಲಿಯೋರೇ ಇಲ್ಲೇ. ಯಾವಾಗಲೂ ಕೂಡ ನಮ್ಮ ಯೋಚನೆ ಕೆಟ್ಟದ್ದಾಗೆ ಬರ್ತಾ ಇರತ್ತೆ. ಎಲ್ಲೋ ಒಂದು ಬಸ್ನಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಅಥವಾ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಅಲ್ಲೇ ಅಥವಾ ಯಾವುದೋ ಒಂದು ಗುಂಪಿನಲ್ಲಿ ನಾವು ಇರ್ತೀವಿ. ಆವಾಗ ನಮಗೆ ಎಲ್ಲ ಯಾವಾಗಲೂ ಕೂಡ ಇಷ್ಟು ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಯೋಚನೆಗಳು ಕಂಟ್ರೋಲ್ ಆಗ್ತಾ ಇಲ್ಲ, ನಾನೇ ಸರಿಯಾಗಿಲ್ಲ ಅಂತೇಳಿ ಆ ರೀತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆ ಒಂದು ಕ್ಷಣದಲ್ಲಿ ನಮಗೆ ಬರುತ್ತೆ ಪಕ್ಕದಲ್ಲಿ ಕೂತವ್ರಿಗೆ ಈ ಧ್ಯಾನದ ವಿಷಯವನ್ನ ಅವ್ರಿಗೆ ಹೇಳ್ಕೊಡು ಅಂತೇಳಿ. ಆ ಸಮಯದಲ್ಲಿ ಅದು ಶೀಘ್ರವಾಗಿಯೇ ನಾವು ಅವ್ರಿಗೆ ಹೇಳ್ಬಿಡ್ಬೇಕು, ನನ್ನ ಯೋಚನೆನೇ ಸರಿಯಾಗಿಲ್ಲ, ನಾನೇ ಇನ್ನು ಧ್ಯಾನಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನನಗೆ ಸರಿ ಹೋಗ್ತಾ ಇಲ್ಲ ಅಂತೇಳಿ ಆ ರೀತಿ ನಮ್ಗೆ ಯೋಚನೆ ಇರಬಾರ್ದು. ನನ್ನ ಒಳ ಮನಸ್ಸು ಪಕ್ಕದಲ್ಲಿರೋರಿಗೆ ಧ್ಯಾನ ಹೇಳ್ಕೊಡ್ಬೇಕು, ಹೇಳು ಅಂತೇಳಿದ್ರೆ ನಾವು ಹೇಳ್ಕೊಟ್ಬಿಡ್ಬೇಕು. ಆಗ ಅವ್ರಿಗೆ ಹೇಳ್ಕೊಡೋದ್ರಿಂದ ನಮ್ಮ ಇಲ್ಲಿ ಒಂದು ಯೋಚನೆ ಏನಿರತ್ತೆ ನೋಡಿ ಅದು ನಿಂತೋಗತ್ತೆ. ಯಾಕೆಂದ್ರೆ ಅವ್ರಿಗೆ ನಾವು ಕೆಟ್ಟದ್ದು ಮಾಡಿರ್ತೀವಿ, ಅವ್ರು ನಮ್ಮ ಪಕ್ಕದಲ್ಲಿ ಬಂದಿದ್ದಾರೆ, ಇವಾಗ ನಮ್ಮ ಒಳಗಡೆ ಇರುವಂತ ಭಗವಂತ ನಮ್ಗೆ ಹೇಳ್ತಾ ಇದ್ದಾನೆ, ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತೇಳಿ. ನಾವೇನ್ ಅನ್ಕೊಳ್ತೀವಿ ಅಲ್ಲಿ, ಅವ್ರು ಏನ್ ಅನ್ಕೊಳ್ತಾರೋ ಏನೋ ಅಂತೇಳಿ. ಮತ್ತೆ ಭಗವಂತ ಅದು ಕೊಟ್ಟಿರೋದಂತ ಅವಕಾಶವನ್ನ ನಾವು ಕಳ್ಕೊಂಡ್ಬಿಡ್ತೀವಿ, ಮತ್ತೆ ಕಳ್ಕೊಂಡ್ಬಿಡ್ತೀವಿ. ಅದು ಶೀಘ್ರದಲ್ಲೇನೆ ನಾವು ಮಾಡಬೇಕು. ಅವ್ರು ಯಾವಾಗ ಬಂದಿರ್ತಾರಂದ್ರೆ ನಮ್ಮ ಪಕ್ಕದಲ್ಲಿ ಆ ಒಂದು ನಮ್ಮ ಕರ್ಮವನ್ನ ನಾವು ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಅದು ಪಕ್ವವಾಗಿರುತ್ತೆ. ಅಂತ ಸಮಯದಲ್ಲಿ ಅವ್ರು ಬಂದಿರ್ತಾರೆ, ನಮ್ಮ ಪಕ್ಕದಲ್ಲಿ ಬಂದಿರ್ತಾರೆ, ಯಾವುದೋ ಒಂದು ಜಾಗದಲ್ಲಿ. ಯಾರು ಕೂಡ ಅವ್ರು ನಾವು ಪರಿಚಯ ಇರೋದಿಲ್ಲ, ಅವ್ರು ಎಲ್ಲೂ ಕೂಡ ನಾವು ನೋಡಿರೋದಿಲ್ಲ. ನಮ್ಮ ಒಳ ಮನಸ್ಸು ಹೇಳ್ತಾ ಇರತ್ತೆ ಅವ್ರಿಗೆ ಧ್ಯಾನ ಹೇಳ್ಕೊಡು ಅಂತೇಳಿ. ಹೇಳ್ಕೊಟ್ರೆ ಅದರಿಂದ ನಾವು ನಮ್ಗೇನು ಆ ಯೋಚನೆಗಳನ್ನು ಬರ್ತಾ ಇರತ್ತೆ, ಕೆಟ್ಟ ಯೋಚನೆಗಳು, ಅದರಿಂದ ನಾವು ಹೊರಗಡೆ ಬರ್ತೀವಿ. ಎಲ್ಲವೂ ಕೂಡ ಸೂಕ್ಷ್ಮತೆ ಇದೆ ಫ್ರೆಂಡ್ಸ್, ಪ್ರತಿಯೊಂದು ಕೂಡ. ಈ ರೀತಿ ನಮಗೆ ಒಳ್ಳೇದು ಮಾಡಬೇಕು ಅಂತೇಳಿ ಶೀಘ್ರದಲ್ಲೇನೆ ಅದನ್ನು ಮಾಡಬೇಕು. ರಜಗುಣ ಒಂದು ಸ್ಥಿತಿಯಲ್ಲಿದ್ದಾಗ ನಮಗೆ ತುಂಬ ಉತ್ಸಾಹದಿಂದ, ತುಂಬ ಕುತೂಹಲದಿಂದ, ಕೆಲವೊಂದ್ಸತಿ ನೋಡಿ ಒಳ್ಳೆಯದು ಕೂಡ ಅಪಾಯಕಾರಿನೇ. ಯಾರಿಗೋ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಅವಾಗಲೂ ಕೂಡ ನಮಗೆ ಬರುತ್ತೆ. ಎಲ್ಲ ಸಮಯದಲ್ಲಿನೂ ಕೂಡ ನಾವು ಒಳ್ಳೇದು ಕೂಡ ಮಾಡಬಾರ್ದು, ಯಾರಿಗೂ ಕೂಡ ಕೆಟ್ಟದನ್ನ ನಾವು ಬಯಸಬಾರ್ದು. ಅತಿ ಶೀಘ್ರವಾಗಿನೂ ಕೂಡ ರಜೋಗುಣ ಅಂದರೆ ಒಂದ್ಸತಿ ಮಾಡು, ಒಂದ್ಸತಿ ಅದು ನಾವು ಯೋಚನೆ ಕೂಡ ಮಾಡೋದಿಲ್ಲ. ಅದು ಒಂಥರ ಖುಷಿಯಾಗಿ ನಾವು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಈ ರೀತಿ ಅಂದ್ಕೊಂಡು ಮಾಡಬಾರ್ದನ್ನ ಮಾಡಿದರೆ ಅಲ್ಲಿನೂ ಕೂಡ ನಮಗೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮಾಡೋದಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು. ಈ ರೀತಿ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಸ್ವಲ್ಪ ಹೊತ್ತು ನಾವು ಧ್ಯಾನಕ್ಕೆ ಕುತ್ಕೋಬೇಕು. ನಾವು ಮಾಡೋ ಕೆಲಸ ಅದು ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ, ಅವ್ರಿಗೆ ಮಾಡಬೇಕೋ ಮಾಡಬಾರ್ದು.
ಧ್ಯಾನಕ್ಕೆ ಕೂತ್ಕೊಂಡು ಯಾವುದು ಮನಸ್ಸಿನಿಂದ ಬರ್ತಾ ಇದೆ, ಯಾವುದು ಒಂದು ಬುದ್ಧಿಯಿಂದ ಬರ್ತಾ ಇದೆ, ಯಾವುದು ಒಂದು ಆತ್ಮದಿಂದ ಆ ಮಾತು ಬರ್ತಾ ಇದೆ ಅಂತ ನಾವು ಅರಿವಿನಿಂದ ನಾವು ನೋಡಬೇಕು. ಯಾವಾಗ ನಮಗೆ ಆತ್ಮದ ಒಂದು ವಾಣಿಯನ್ನು ಕೇಳಿಸ್ಕೊಳ್ಳುತ್ತೋ, ಓ ಇದನ್ನು ಮಾಡ್ಬೋದು, ಆ ಕೆಲಸ ಅವ್ರಿಗೆ ನೀನು ಮಾಡಿಕೊಡ್ಬೋದು ಅಂಥೇಳಿ ಅವಾಗ ಮಾತ್ರ ನಾವು ಮಾಡಬೇಕು. ಇಲ್ಲಾಂದರೆ ನಾವು ಮಾಡೋದಕ್ಕೆ ಹೋಗಬಾರ್ದು. ಅಥವಾ ನಾನು ಆ ಕೆಲಸ ಮಾಡಬೇಕು ಅಂಥೇಳಿ ಆ ಕೆಲಸ ಮಾಡಬೇಕೋ ಮಾಡಬಾರ್ದು, ಯಾವುದು ಕೂಡ ಅಲ್ಲಿ ದುಡುಕಬಾರ್ದು, ಅರ್ಜೆಂಟ್ ಅಲ್ಲಿ ಮಾಡಬಾರ್ದು. ಒಂದು ಶೀಘ್ರದಲ್ಲೇ ಮಾಡಬೇಕು, ಯೋಚನೆ ಮಾಡಿ ನಾವು ಮಾಡಬೇಕು, ಇದು ಮಾಡಬೇಕೋ ಮಾಡಬಾರ್ದಾ ಅಂಥೇಳಿ. ಸಾತ್ವಿಕ ಗುಣಗಳು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ. ಬೇರೆಯವ್ರಿಗೂ ಕೂಡ ಒಳ್ಳೇದು ಮಾಡ್ತಾ ಇರಬೇಕು. ನಮಗೆ ಯಾವಾಗಲೂ ಕೂಡ ಒಳ್ಳೆಯದ ಯೋಚನೆಗಳನ್ನೇ ಇರುತ್ತೆ. ಯಾವಾಗಲೂ ಕೂಡ ಒಳ್ಳೆಯ ಯೋಚನೆಗಳನ್ನೇ ಮಾಡ್ತಾ ಇರ್ತೀವಿ. ಇದು ಯಾವ ರೀತಿ ಅಂದರೆ, ಯಾರೋ ಒಬ್ಬರು ಕಾಯಿಲೆಯಿಂದ ನರಳ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಕಾಯಿಲೆ ವಾಸಿ ಆಗಬೇಕು ಅಂಥೇಳಿ ನಾವು ಧ್ಯಾನ ಕೂತ್ಕೊಳ್ಳೋದು, ಅವ್ರಿಗೋಸ್ಕರ ನಾವು ಧ್ಯಾನ ಮಾಡೋದು. ಇದು ವಿಪರೀತವಾದಂಥ ಒಂದು ಒಳ್ಳೆತನ ಅಂತ. ಇದು ಕೂಡ ನಮಗೆ ಶತ್ರು ಆಗತ್ತೆ. ಯಾಕೆಂದರೆ ಅವ್ರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗತ್ತೆ ಅಂದರೆ, ಅವರು ಸಾಧನೆ ಮಾಡೋದಕ್ಕೆ ನಾವು ಹೇಳ್ಕೊಡ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಇನ್ನೂ ಸೋಂಬೇರಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಮುಂದೆ ಕರ್ಕೊಂಡು ಹೋಗೋದಕ್ಕೆ ನಾವು ಮುಂದೆ ಹೋಗೋದಕ್ಕೆ ಅವ್ರಿಗೆ ಮಾರ್ಗವನ್ನು ತೋರಿಸ್ಬೇಕು. ಅವ್ರ ಕೆಲಸ ನಾವು ಮಾಡೋದಲ್ಲ. ಅವರು ಆರೋಗ್ಯವಾಗಿ ಸಿಗಬೇಕಂದ್ರೆ ಆ ಸಮಯವನ್ನು ಅವರೇ ಇಡಬೇಕು. ಅವ್ರ ಸಮಯವನ್ನು ನಾವು ಯಾಕೆ ತಗೋಬೇಕು? ಅವ್ರಿಗೋಸ್ಕರ ನಾವು ಯಾಕೆ ಧ್ಯಾನ ಮಾಡಬೇಕು? ಯಾರೇ ಆಗಿರಲಿ, ಅವರು ತಮ್ಮನೇ ಆಗಿರಲಿ, ತಂಗಿನೇ ಆಗಿರಲಿ, ಅಣ್ಣನೇ ಆಗಿರಲಿ, ಅಮ್ಮನೇ ಆಗಲಿ, ಎತ್ತ ತಾಯಿನೇ ಆಗಿರಲಿ, ಮಕ್ಕಳೇ ಆಗಿರಲಿ, ಇವಾಗ ನಾವು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತೀವಿ. ನಾವು ಕಷ್ಟಪಟ್ಟು ನಾವು ಕಲ್ತ್ಕೊಂಡಿದ್ದೀವಿ. ನಾನು ಅಷ್ಟೊಂದು ಕಷ್ಟಪಟ್ಟಿದ್ದೀಯಾ, ನೀನು ಯಾಕೆ ಸ್ಕೂಲ್ಗೆ ಹೋಗ್ತೀಯಾ? ಸುಮ್ಮನೆ ಮನೆಯಲ್ಲಿರು, ತುಂಬ ಕಷ್ಟ ಅಪ್ಪ ಸ್ಕೂಲ್ಗೆ ಹೋಗಿ ಕಲಿಯೋದು, ನೀನು ಹೋಗಬೇಡ ಅಂತೇಳಿ ನಾವು ಏನಾದರೂ ಹೇಳ್ತೀವ ಮಕ್ಕಳಿಗೆ? ಕಳಿಸ್ತೀವಿ, ಹತ್ರನೂ ಕೂಡ ಕಳಿಸ್ತೀವಿ. ಎಷ್ಟು ಅಳ್ತಾ ಇರ್ತಾರೆ ಮಕ್ಕಳು, ಒದ್ದಾಡ್ತಾ ಇರ್ತಾರೆ. ಆದರೂ ಕೂಡ ಅಪ್ಪ ಅಮ್ಮ ಹೋಗಿ ನಿನಗೆ ದೊಡ್ಡವನಾದ್ಮೇಲೆ ನಿನಗೆ ಒಳ್ಳೇದಾಗತ್ತೆ ಹೋಗಪ್ಪ ಅಂಥೇಳಿ ಚಾಕ್ಲೇಟ್ ಕೊಟ್ಟು, ಐಸ್ ಕ್ರೀಮ್ ಕೊಟ್ಟು ಕಳಿಸ್ತಾರೆ. ಹಾಗೆ ನಾವು ಕೂಡ ಅವ್ರ ಕಾಯಿಲೆಯಿಂದ ಬಿದ್ದರೂ ಕೂಡ, ಅವ್ರ ವಿಪರೀತ ಸಮಸ್ಯೆಗೆ ಸಿಕ್ಕಾಕೊಂಡ್ರೂ ಕೂಡ ಅವರು ಮಿಲವಿಲ ಅಂತೇಳಿ ಒದ್ದಾಡ್ತಾ ಇರ್ತಾರೆ. ಮಕ್ಕಳು ಯಾವ ರೀತಿ ಕೈ ಕಾಲು ಆಡಿಸ್ತಾ, ನಾನು ಸ್ಕೂಲ್ಗೆ ಹೋಗೋಕ್ಕೆ ಬೇಡ ಅಂತೇಳಿ ಆ ರೀತಿ ವಿಲವಿಲ ಅಂತೇಳಿ ತಡಪ್ತಾ ಇರ್ತಾರೆ. ಆದರೂ ಕೂಡ ಅವ್ರಿಗೆ ಮಾರ್ಗವನ್ನು ತೋರಿಸ್ಬೇಕು. ಅವ್ರಿಗೋಸ್ಕರ ನಾವು ಸಮಯವನ್ನು ಇಲ್ಲಿ ಇಡಬಾರ್ದು.
ನಾನು ಇದನ್ನು ತಿಳ್ಕೊಂಡ್ಮೇಲೆ ನನ್ನ ಮಕ್ಳಿಗೂ ಕೂಡ ನಾನು ಸಹಾಯ ಮಾಡೋದಿಲ್ಲ. ಅವ್ರ ಹೋಮ್ವರ್ಕವನ್ನು ಅವ್ರಿಗೆ ಮಾಡೋದಕ್ಕೆ ಹೇಳ್ತೀನಿ. ಆದರೆ ನನಗೆ ಗೊತ್ತಾಗತ್ತೆ ಅವರು ಒದ್ದಾಡ್ತಾ ಇದ್ದಾರೆ, ವಿಲವಿಲ ಅಂತೇಳಿ ಒದ್ದಾಡ್ತಾ ಇರ್ತಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ನೋಡ್ತಾ ಇರ್ತೀನಿ ಸುಮ್ಮನೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಧ್ಯಾನ ಮಾಡು, ಹೆಚ್ಚಿಗೆ ಧ್ಯಾನ ಮಾಡು, ಸಮಯ ಇಡು ಅಲ್ಲೇ. ಅಮ್ಮ ನನಗೆ ಈ ರೀತಿ ಆಗ್ತಾ ಇದೆ, ಹೆಚ್ಚಿಗೆ ಧ್ಯಾನ ಮಾಡಪ್ಪ ಅಂತ ಹೇಳ್ತೀನಿ. ನನ್ನ ಮಕ್ಕಳಿಗೋಸ್ಕರನೂ ನಾನು ಇಲ್ಲಿ ಸಮಯವನ್ನು ನಾನು ಇಡೋದಿಲ್ಲ. ಅವ್ರಿಗೆ ಒಳ್ಳೇದ ಅದರಿಂದ ಹೊರಗಡೆ ಬರಬೇಕು ಅಂಥೇಳಿ ಇಲ್ಲಿ ನಾನು ಸಮಯವನ್ನು ಇಡೋದಿಲ್ಲ. ನನಗೋಸ್ಕರ ನಾನು ಸಮಯವನ್ನು ಇಡ್ತೀನಿ. ಮಾಸ್ಟ್ರು ಕೂಡ ಅಷ್ಟೇ, ನಾವು ಇಲ್ಲವಿಲ್ಲ ಅಂಥೇಳಿ ನಾವು ಒದ್ದಾಡ್ತಾ ಇದ್ರೆ ಅವರು ಕೂಡ ಹಾಗೆ ಸುಮ್ಮನೆ ನೋಡ್ತಾ ಇರ್ತಾರೆ. ಆದರೆ ಅವ್ರ ಮಡಿಲಲ್ಲಿ ತಲೆಯನ್ನ ಸವರ್ತಾ ನಾವು ನೋಡಿ, ಇವಾಗ ಮಕ್ಕಳಿಗೆ ಒಂದು ಮಗುಗೆ ಹೊಟ್ಟೆ ನೋವು ಅಂದರೆ ಆ ಮಗು ಹೊಟ್ಟೆ ನೋವಿಂದ ತಡ್ಪಡಿಸ್ತಾ ಇರತ್ತೆ, ಆದರೆ ತಾಯಿ ಮಡಿಲಲ್ಲಿ ಅದು ಆರಾಮಾಗಿರತ್ತೆ. ಅಂದರೆ ಅದು ಹೊಟ್ಟೆ ನೋವಿನಿಂದ ಹೊರಗಡೆ ಬಂದಿಲ್ಲ, ಹೊಟ್ಟೆ ನೋವು ಇದೆ, ಆದರೆ ತಾಯಿ ಮಡಿಲಲ್ಲಿ ಸುಕೂನ್ ಅನ್ಸತ್ತೆ, ಆರಾಮ್ ಅನ್ಸತ್ತೆ. ಆ ಮಗುಗೆ ಕೆಳಗಡೆ ಹಾಕಿದ್ರೆ ಮತ್ತೆ ಅಳ್ತಾ ಇರತ್ತೆ. ಆ ಹೊಟ್ಟೆ ನೋವಿನಿಂದ ನೆರಳ್ತಾ ಇರೋ ಮಗು ತಾಯಿ ಮಡಿಲಲ್ಲಿ ಸುಮ್ಮನೆ ಇರತ್ತೆ. ಯಾಕೆಂದ್ರೆ ತಾಯಿ ಪ್ರೀತಿಯಿಂದ ಸವರ್ತಾ ಇರ್ತಾಳೆ ಆ ಮಗುಗೆ, ಲಾಲಿ ಹಾಡು ಹೇಳ್ತಾ ಇರ್ತಾಳೆ ಆ ಮಗುಗೆ. ಹೊಟ್ಟೆ ನೋವಿದ್ರೂ ಕೂಡ ಆ ಮಗು ಆ ತಾಯಿ ಲಾಲಿ ಹಾಡು ಕಡೆ ಗಮನ ಕೊಡತ್ತೆ. ಆ ಆ ಒಂದು ಗಮನ ಸ್ಪರ್ಶದ ಮೇಲೆ ಹೋಗುತ್ತೆ, ಹೊಟ್ಟೆ ನೋವು ಕಡೆ ಹೋಗೋದಿಲ್ಲ ಗಮನ. ಹಾಗೆ ನಾವು ಧ್ಯಾನದಲ್ಲಿ ಕಾಯಿಲೆಯಿಂದ ಅಥವಾ ಸಮಸ್ಯೆದಿಂದ ಅಥವಾ ದುಃಖದಿಂದ ತಡ್ಪಡಿಸ್ತಾ ಇದ್ರೂ ಕೂಡ ಅವರು ಧ್ಯಾನ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಮಾಸ್ಟರ್ ಒಂದು ಮಡಿಲು ಸಿಗತ್ತೆ. ಧ್ಯಾನ ಮಾಡೋದಕ್ಕೆ ಹೇಳ್ಬೇಕು. ಆ ಮಡಿಲಲ್ಲಿ ನೋವಿರತ್ತೆ, ಸಮಸ್ಯೆ ಇರತ್ತೆ, ಆದರೆ ಆ ಸಮಸ್ಯೆಯನ್ನ ಅವರು ಹಾಗೇ ಇದ್ರೂ ಕೂಡ ಅದನ್ನ ಆ ಒಂದು ಭಗವಂತನ ಒಂದು ಸ್ಪರ್ಶ, ಭಗವಂತನ ಒಂದು ಲಾಲಿ ಹಾಡಂದ್ರೆ ಇಲ್ಲಿ ನಾವು ಹೇಳ್ತೀವಲ್ಲ, ಆ ಲಾಲಿ ಹಾಡಲ್ಲ. ನೀನು ಹೀಗೆ ಮಾಡು, ನೀನು ಹೀಗೆ ಇರು, ಇಂಥವ್ರ ಸಂಗತದಲ್ಲಿರು, ನೀನು ಆ ಒಂದು ಸಮಸ್ಯೆದಿಂದ ಹೊರಗಡೆ ಬರ್ತೀಯ. ಆ ಲಾಲಿ ಹಾಡು ಯಾರು ತಡ್ಪಡಿಸ್ತಾ ಇರ್ತಾರೆ ಆ ಒಂದು ಅವಕಾಶ ಸಿಗೋದನ್ನ ಅವ್ರ ಸಮಯವನ್ನ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯ ಸಿಗ್ಲಿ, ಅವ್ರ ಕಷ್ಟದಿಂದ ಹೊರಗಡೆ ಬರಲಿ ಅಂತೇಳಿ ಅಲ್ಲಿ ನಾವು ಸಮಯವನ್ನ ಇಟ್ಟರೆ ಏನಾಗತ್ತೆ, ಅದು ನೋಡಿ ಅದು ಅವ್ರಿಗೆ ಸಿಗೋವಂತ ಒಳ್ಳೆ ಅವಕಾಶವನ್ನ ನಮ್ಮಿಂದನೇ ಅವ್ರು ಕಳ್ಕೊಳ್ತಾರೆ. ಆ ರೀತಿ ನಾವು ಆಗಬಾರ್ದು.
ಅವರು ಹೆಚ್ಚು ಧ್ಯಾನ ಮಾಡೋದ್ರಿಂದ ಅದರಿಂದ ಹೊರಗಡೆ ಬರ್ತಾರೆ. ಧ್ಯಾನ ಮಾಡದೇ ಇದ್ರೆ ಕರ್ಮಾನುಸಾರವಾಗಿ ಅವ್ರಿಗೆ ಏನಾಗಬೇಕಾಗುತ್ತೋ ಅದು ಆಗ್ತಾ ಇರತ್ತೆ ಅಷ್ಟೆ. ಆದರೆ ನಾವು ಅಲ್ಲಿ ಹೇಳೋದನ್ನೇ ಹೇಳ್ಬೇಕು. ನಾವು ಕೇವಲ ಧ್ಯಾನ ಒಂದೇ ಹೇಳ್ಕೊಡ್ಬೇಕು, ನಾವು ಕೂಡ ಮಾಡ್ತಾ ಇರಬೇಕು. ಅವ್ರಿಗೆ ಹೇಳ್ಕೊಟ್ಟು ನಾವು ಬಿಡೋದಲ್ಲ, ನಾವು ಮಾಡ್ತಾ ಮಾಡ್ತಾ ಬೇರೆಯವ್ರಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡ್ಬೇಕು. ಅವ್ರ ಜೀವನವನ್ನು ಅವರೇ ಸೃಷ್ಟಿ ಮಾಡ್ಕೋಬೇಕು. ನಮ್ಮ ಜೀವನವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇರಬೇಕು. ನಮ್ಮ ಜೀವನ ನಮ್ಮ ಇಷ್ಟದ ಪ್ರಕಾರ ಜೀವಿಸ್ತಾ ಇರಬೇಕು. ಅವ್ರ ಜೀವನ ಅವ್ರ ಇಷ್ಟದ ಪ್ರಕಾರ ನಾವು ಜೀವಿಸೋದನ್ನು ಬಿಟ್ಬಿಡ್ಬೇಕು. ನಾವು ಶೀಘ್ರದಲ್ಲೇ ಮಾಡೋದನ್ನು ಕೂಡ ಕಲ್ತ್ಕೋಬೇಕು. ಆ ಜ್ಞಾನ ಕೂಡ ನಮಗೆ ಬರಬೇಕು. ಅನೇಕ ಸಮಯದಲ್ಲಿನೂ ಕೂಡ ನಾವು ಮಾಡೋದನ್ನು ಕಲ್ತ್ಕೋಬೇಕು. ಮತ್ತು ಸ್ವಲ್ಪ ಸಮಯದಲ್ಲಿನೂ ಕೂಡ ನಾವು ಮಾಡೋದನ್ನು ಕಲ್ತ್ಕೋಬೇಕು. ಯಾವುದು ಶೀಘ್ರದಲ್ಲಿ ಮಾಡಬೇಕು, ಯಾವುದು ಕೆಲವು ಸಮಯದಲ್ಲಿ ನಾವು ಮಾಡಬೇಕು, ಯಾವುದು ಅತಿ ಸ್ವಲ್ಪವಾಗಿ ನಾವು ಮಾಡಬೇಕು, ಎಲ್ಲವನ್ನು ಕೂಡ ಯಾವಾಗ ಎಲ್ಲಿ ಹೇಗೆ ಈ ಜ್ಞಾನವನ್ನು ಕೂಡ ನಾವು ತಿಳ್ಕೊಳ್ತಾ ಧ್ಯಾನದ ಅಭ್ಯಾಸದಲ್ಲಿ ನಾವು ತಿಳ್ಕೊಳ್ತಾ ಇರ್ತೀವಿ. ಒಂದೊಂದ್ಸತಿ ನಮಗೆ ಅವ್ರ ಪಕ್ಕದಲ್ಲಿನೂ ಕೂಡ ಇರೋದಿಲ್ಲ. ಏಕ್ದಮ್ ನಮಗೆ ಯೋಚನೆ ಬರುತ್ತೆ, ಅವ್ರಿಗೆ ಫೋನ್ ಮಾಡಿ ಇದನ್ನು ಹೇಳು, ಈ ಮಾತು ಹೇಳಿ ನೀನು, ಈ ಫೋನ್ ಮಾಡು, ಈ ಮಾತು ಹೇಳಿ ನೀನು ಅಂಥೇಳಿ. ಅವರು ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ಆವಾಗ ಅದನ್ನು ನಾವು ಶೀಘ್ರವಾಗಿ ಮಾಡಿಬಿಡ್ಬೇಕು. ಯಾಕೆಂದರೆ ಅದು ಆ ಒಂದು ಕ್ಷಣದಲ್ಲಿ ಅವ್ರಿಗೆ ಏನೋ ಒಂದು ಕೆಲಸ ಆಗಬೇಕಾಗಿರತ್ತೆ. ಯಾರು ಅಷ್ಟರಲ್ಲಾಗಿ ಈ ಜ್ಞಾನವನ್ನು ಕಲ್ತ್ಕೊಂಡಿರ್ತಾರೆ, ಅವರು ಫೋನಿನ ಮುಖಾಂತರ ಮಾಡೋದಿಲ್ಲ. ಅವರು ಅಕ್ಕಪಕ್ಕದಲ್ಲಿ ಅವರಿಂದ ಯಾರಿಂದ ಅವ್ರಿಗೆ ಸಹಾಯ ಆಗ್ತಾ ಇರತ್ತೆ ಅಲ್ಲಿ ಹೋಗಿ ಅವ್ರ ಮುಖಾಂತರ ಅದು ತಿಳಿಸ್ಕೊಡ್ತಾರೆ. ಅವರು ಧ್ಯಾನದಿಂದ ಎಲ್ಲವೂ ಕೂಡ ಸಾಧ್ಯ ಇದೆ ಫ್ರೆಂಡ್ಸ್. ಈ ರೀತಿ ನಾವು ಮಾಸ್ಟ್ರು ಹೇಳಿದಾಗ ಏನು ಹೇಳ್ತಾರೆ ಅದನ್ನು ನಾವು ಮಾಡೋದ್ರಿಂದ ನಾವು ಅಷ್ಟರಲ್ಲಾಗಿನೂ ಕೂಡ ಮಾಡೋದನ್ನು ಕಲ್ತ್ಕೊಳ್ತೀವಿ. ಅವರು ಎಲ್ಲೋ ಇರ್ತಾರೆ ಅಲ್ಲಿ, ಅವಾಗ ನಮಗೆ ಯಾವ ಫೋನು ಬೇಕಾಗಿಲ್ಲ, ಏನು ಕೂಡ ಬೇಕಾಗಿಲ್ಲ. ಅಷ್ಟರಲ್ಲಾಗೆ ಹೋಗಿನೇ ಈ ಕೆಲಸವನ್ನು ಮಾಡ್ತಾ ಇರ್ತೀವಿ. ಅವರು ಎಲ್ಲೋ ಇರ್ತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ. ಆದರೆ ಮೊದಲು ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ಸ್ವಲ್ಪ ಸ್ವಲ್ಪವಾಗಿಯೇ ನಾವು ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಕೆಲವೊಂದ್ಸತಿ ನಾವೆಲ್ಲ ಹೇಳ್ತಾ ಇರ್ತೀವಿ, ಎಷ್ಟು ದೊಡ್ಡ ಗಂಡಾಂತರ ಆಗೋದು ತಪ್ಪೋಯ್ತು ಅಂಥೇಳಿ. ಹೇಗೆ ತಪ್ಪೋಗುತ್ತೆ? ಅಲ್ಲಿ ಅವ್ರು ಧ್ಯಾನ ಮಾಡೋದ್ರಿಂದ ಅಲ್ಲಿ ಯಾರೋ ಒಂದು ಮಾಸ್ಟ್ರು ಅಲ್ಲಿಗೆ ಅವ್ರಿಗೆ ಸಹಾಯ ಸಿಗತ್ತೆ. ಅವ್ರ ಶರೀರದಲ್ಲಿ ಪ್ರವೇಶವಾಗಿ ಅದನ್ನು ತಪ್ಪಿಸ್ತಾರೆ.
ಆಗಬೇಕಾಗಿರೋದನ್ನು ಆಗೋದಿಲ್ಲ, ಅದನ್ನು ತಪ್ಪಿಸ್ತಾರೆ. ಇದನ್ನೆಲ್ಲ ನಮಗೆ ಮತ್ತೆ ಮುಂದೆ ಟ್ರೈನಿಂಗ್ ಕೊಡ್ತಾರೆ. ಈ ಒಂದು ಪ್ರಾಪಂಚಿಕದಲ್ಲಿ ನಾವು ಸರಿಯಾಗಿ ಜೀವಿಸೋದನ್ನು ಕಲ್ತ್ಕೊಂಡ್ರೆ, ಯಾವುದು ಶೀಘ್ರದಲ್ಲಿ ಮಾಡಬೇಕು, ಯಾವುದು ಯೋಚನೆ ಮಾಡಿ ಮಾಡಬೇಕು, ಯಾವುದು ಅತಿ ಸ್ವಲ್ಪವಾಗಿ ನಾವು ಮಾಡಬೇಕು, ತುಂಬ ಅತಿಯಾಗಿಯೂ ಕೂಡ ಮಾಡಬಾರ್ದು. ಹಾಗೆ ಇದನ್ನು ಮಾಡ್ತಾ 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 ಜನ್ಮ ಪರಂಪರೆ ಬಗ್ಗೆ, ಕರ್ಮ ಪರಂಪರೆ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಅವ್ರಿಗೆ ಯಾಕೆ ಸಹಾಯ ಮಾಡಬೇಕು ಅಂತೇಳಿ ಬರ್ತಾ ಇದೆ, ಅವರಿಂದ ನಮಗೆ ಯಾಕೆ ಕೆಟ್ಟದ್ದಾಗ್ತಾ ಇದೆ ಅಂತೇಳಿ ಈ ರೀತಿ ಯೋಚನೆಗಳು ಬರ್ತಾ ಬರ್ತಾ ನಮಗೆ ಜನ್ಮಗಳ ಬಗ್ಗೆ, ಕರ್ಮಗಳ ಬಗ್ಗೆ, ಈ ಸಿದ್ಧಾಂತಗಳ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಇದು ಯಾವುದು ಕೂಡ ಕಣ್ಣಿಗೆ ಕಾಣದೇ ಇರೋದ್ರಿಂದ ನಾವು ಧ್ಯಾನದ ಅಭ್ಯಾಸವನ್ನು ಜಾಸ್ತಿ ಮಾಡಬೇಕು. ನಾವು ಒಂದು ದೈವ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಬೇರೆಯವ್ರ ಹೋಮ್ವರ್ಕನ್ನು ನಾವು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಅವ್ರ ಹೋಮ್ವರ್ಕ ಅವ್ರಿಗೆ ಮಾಡೋದನ್ನು ಹೇಳ್ಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು. ನನಗೆ ಎಷ್ಟೋ ಸತಿ ಹೇಳ್ತಾ ಇರ್ತಾರೆ, ಯಾರಿಗೋ ಮೈಗೆ ಹುಷಾರು ಇರೋದಿಲ್ಲ, ಅವ್ರಿಗೆ ಹುಷಾರಾಗಲಿ ಅಂತೇಳಿ ಫೋನ್ ಮಾಡಿ ಹೇಳ್ತಾರೆ. ಮತ್ತೆ ನೀವು ಇಷ್ಟು ಧ್ಯಾನ ಮಾಡ್ತೀರಾ, ಅವ್ರಿಗೆ ಆರಾಮಾಗಲಿ ಅಂತೇಳಿ ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತೇಳಿ ಹಂಗೆ ಅಂದ್ಕೊಂಡು ನಾನು ಧ್ಯಾನಕ್ಕೆ ಕೂತ್ಕೋಬೇಕಂತೆ. ಯಾರೋ ಒಬ್ಬರು ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಇದ್ದು ಕೆಲಸ ಕಳ್ಕೊಂಡಿರ್ತಾರೆ, ಬೇರೆ ಯಾವುದೋ ಒಂದು ದೇಶದಲ್ಲಿ ಇರ್ತಾರೆ, ಅಥವಾ ಬೇರೆ ತಂದೆ ತಾಯಿನ ಬಿಟ್ಟು ಬೇರೆ ಎಲ್ಲೋ ದೂರವಾಗಿರ್ತಾರೆ. ಅಲ್ಲಿ ಕೆಲಸ ನಿಂತೋಗಿದೆ ಅವ್ರದ್ದು. ಅವರು ಇಲ್ಲಿ ನಮ್ಮ ತಂದೆ ತಾಯಿ ಹತ್ರ ಬರೋ ಥರ ಕೆಲಸ ಇಲ್ಲೇ ಮಾಡೋ ಥರ ಆ ರೀತಿ ಅಂದ್ಕೊಂಡು ನೀವು ಧ್ಯಾನ ಕೂತ್ಕೊಳ್ಳಿ. ನಿಮಗೆ ತುಂಬ ಒಂದು ಧ್ಯಾನ ಮಾಡೋವಂಥ ಎಷ್ಟು ಸಮಯ ಬೇಕಾದ್ರೂ ನೀವು ಮಾಡ್ತೀರಿ. ಆ ಸಮಯವನ್ನು ನಮಗೋಸ್ಕರ ಸ್ವಲ್ಪ ಇಡಬೇಕು ನೀವು ಅಂತೇಳಿ ಫೋನ್ ಮಾಡಿ ಹೇಳ್ತಾರೆ. ನೋಡಿ ಹೆಂಗಿದ್ದಾರೆ. ಸಾಧನೆ ನೀವು ಮಾಡಿ ಅಂದರೆ ಮಾಡೋದಿಲ್ಲ, ನಮ್ಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾನು ನಮ್ಮ ಒಬ್ಬರು ಅವ್ರ ಅತ್ತೆ ಸೊಸೆ ಅವ್ರ ಗಂಡ ಎಲ್ಲರೂ ಕೂಡ ಸತ್ತೋದ್ರು ಅಂತ ಹೇಳಿದ್ನಲ್ವ, ಅವರು ಕೂಡ ಅವ್ರ ಯಜಮಾನರು ಇದ್ದಕ್ಕಿದ್ದಂಗಲ್ಲೇ ಅವರು ಧ್ಯಾನ ಮಾಡಿ ಮಾಡಿ ಅವರು ಬಿಟ್ಬಿಟ್ರು. ಹೇಳಿದ್ನಲ್ವ ನಾನು ನಿಮಗೆ ಯಾವತ್ತು ಚಿಕನ್ ಮಟನ್ ತಿನ್ನೋದನ್ನು ಬಿಡಬೇಕಾಗತ್ತೆ ಅಂತೇಳಿ ಧ್ಯಾನನೂ ಕೂಡ ಬಿಟ್ಬಿಟ್ಟಿದ್ರು. ಸ್ವಲ್ಪ ದಿನದಲ್ಲೇ, ಸ್ವಲ್ಪ ವರ್ಷದಲ್ಲೇ ಅವ್ರ ಯಜಮಾನ್ರಿಗೆ ಈ ಬಿಳಿ ಕಾಮಲೆ ಅಂತೇಳಿ ಬರುತ್ತೆ ನೋಡಿ, ಅವ್ರಿಗೆ ಗೊತ್ತೇ ಇಲ್ವಂತೆ ಆ ಒಂದು ಕಾಯಿಲೆ ಇರೋದು. ತಕ್ಷಣ ತುಂಬ ತೊಂದರೆ ಆಗಿದೆ ಅಂತೇಳಿ ಆಸ್ಪತ್ರೆಗೆ ಹೋದರೆ ತಕ್ಷಣವೇ ಅವರು ಅಡ್ಮಿಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತುಂಬಾ ಇದು ಆಗಿಬಿಟ್ಟಿದೆ, ಇವ್ರ ಜೀವ ಉಳಿಯೋದೇ ಕಷ್ಟ ಅಂಥೇಳಿ ಆ ರೀತಿ ಡಾಕ್ಟ್ರು ಹೇಳಿದ ತಕ್ಷಣವೇ ಅವ್ರು ನನಗೆ ನೆನಪು ಮಾಡ್ಕೊಂಡು ಫೋನ್ ಮಾಡಿದ್ದಾರೆ. ಲಲಿತಾ, ನೀನು
ಈ ರೀತಿ ನಮ್ಮ ಯಜಮಾನ್ರು ಆರಾಮಾಗ್ಲಿ ಅಂತೇಳಿ ಧ್ಯಾನಕ್ಕೆ ಕೂತ್ಕೋ, ಡಾಕ್ಟ್ರು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಳ್ತಾ ಅಳ್ತಾ ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳಿದ್ರು ಕೂಡ ಅವರು ಕೇಳಿಸ್ಕೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ಅವರು ಅವಾಗ ಮೊದಲು ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳಿದಾಗ ಆ ಸ್ಥಿತಿಯಲ್ಲಿ ಅವ್ರು ಇದ್ರು, ಕೂತ್ಕೊಳ್ಳೋಂಥ ಸ್ಥಿತಿಯಲ್ಲಿ ಇದ್ರು. ಮಾಡ್ತಾ ಮಾಡ್ತಾ ಬಿಟ್ಬಿಟ್ರು. ಅವ್ರ ಯಜಮಾನ್ರು ಆಸ್ಪತ್ರೆಗಿಲ್ಲಿದ್ದಾಗ ಡಾಕ್ಟ್ರು ಜೀವನೇ ಉಳಿಯೋದಿಲ್ಲ ಅಂತಂದಾಗ ಅಳ್ತಾ ಅಳ್ತಾ ಫೋನ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ, ಕೈ ಮೀರೋದ್ಮೇಲೆ. ನೋಡಿ, ನಮಗೆ ಗೊತ್ತಿಲ್ಲದೆ ಇರೋದು ನಮ್ಮ ಒಳಗಡೆ ಏನೇನೋ ನಡೀತಾ ಇರತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಆ ಒಂದು ಸಮಸ್ಯೆದಲ್ಲಿ ನಾವಿದ್ದೀವಿ, ಆ ಒಂದು ಕಷ್ಟದಲ್ಲಿ ನಾವಿದ್ದೀವಿ, ಅದು ಮುಂದೆ ಇನ್ನೂ ಬರೋದಿದೆ, ಏನು ಕೂಡ ಗೊತ್ತಿರೋದಿಲ್ಲ. ಯಾವ ಸಮಯದಲ್ಲಿ ಬರುತ್ತೋ, ಯಾವ ಕ್ಷಣದಲ್ಲಿ ಬರುತ್ತೋ ಏನು ಕೂಡ ನಮಗೆ ಗೊತ್ತಾಗೋದಿಲ್ಲ. ಧ್ಯಾನ ಮಾಡ್ತಾ ಇದ್ರೆ, ನನಗೂ ಈಗೂ ಕೂಡ ಆಗಿದೆ, ಧ್ಯಾನ ಮಾಡ್ತಾ ಇದ್ರೆ ಅದು ಮುಂದೆ ಇನ್ನೂ 2 ವರ್ಷ 3 ವರ್ಷ ಅದು ಇನ್ನೂ ಬರೋದಿರತ್ತೆ. ನಾನು ಇವಾಗಲೇ ನೋಡ್ಕೊಂಡಿರ್ತೀನಿ, ಇಂಥ ಒಂದು ಸಮಸ್ಯೆ ಬರೋದಿದೆ, ನೀನು ಇವಾಗಲೇ ಸಿದ್ಧತೆಯನ್ನ ಮಾಡ್ಕೊ. ಯಾವ ರೀತಿ ಸಿದ್ಧತೆಯನ್ನು ನೀನು ಮಾಡ್ಕೋಬೇಕು ಎಲ್ಲವನ್ನು ಕೂಡ ನಾನು ನಿನಗೆ ತಿಳಿಸ್ಕೊಡ್ತೀನಿ, ಅದೇ ರೀತಿನೇ ನೀನು ಫಾಲೋ ಆಗು ಅಂಥೇಳಿ ನನಗೆ ತಿಳಿಸ್ಕೊಡ್ತಾರೆ ಮಾಸ್ಟ್ರು. ಪ್ರತಿಯೊಬ್ಬರಿಗೂ ಕೂಡ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಯಾರು ಧ್ಯಾನ ಸಾಧನೆಯನ್ನು ಮಾಡ್ತಾರೆ ಅವ್ರಿಗೆ. ಮೊದಲು ನಾನು ಅಷ್ಟೇ ಯಾವ ರೀತಿ ಅನ್ನ ಕುದಿಯತ್ತೆ ನೋಡಿ, ಆ ರೀತಿ ಕುದಿತಾ ಇತ್ತು ನನ್ನ ಒಳಗಡೆ ಮೊದಲು ಸ್ಟಾರ್ಟಿಂಗ್ನಲ್ಲಿ. ಮುಂದೆ ಆಗೋದನ್ನು ನಾನು ನೋಡಿಬಿಟ್ರೆ ಅನ್ನ ಯಾವ ರೀತಿ ಕುದಿಯತ್ತೆ ನೋಡಿ, ಆ ರೀತಿ ಕುದಿತಾ ಇತ್ತು. ಎದ್ರೂ ಕೂಡ ಸಮಾಧಾನ ಇರ್ತಾ ಇರಲಿಲ್ಲ, ಕುತ್ಕೊಂಡ್ರೂ ಕೂಡ ಸಮಾಧಾನ ಇರ್ತಾ ಇರಲಿಲ್ಲ, ನಿಂತ್ರೂ ಕೂಡ ಸಮಾಧಾನ ಇರ್ತಾ ಇರಲಿಲ್ಲ, ಧ್ಯಾನಕ್ಕೂ ಕೂಡ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಯಾವ ರೀತಿ ನಾನು ಆವಾಗಲೇ ಹೇಳಿದ್ನಲ್ವಾ, ಮಗುಗೆ ಹೊಟ್ಟೆ ನೋವು ಇರತ್ತೆ, ಆದರೆ ತಾಯಿ ಮಡಿಲಲ್ಲಿ ಲಾಲಿ ಹಾಡು ಕೇಳ್ತಾ ಕೇಳ್ತಾ ಹೊಟ್ಟೆ ನೋವನ್ನು ಮರೀತಾ ಇರತ್ತೆ, ಅದು ಹೊಟ್ಟೆ ನೋವು ಕಡೆ ಗಮನ ಹೋಗೋದಿಲ್ಲ ಅಂಥೇಳಿ. ಹಾಗೆ ನಾನು ಅಷ್ಟು ತಡಪಡಿಸ್ತಾ ಇದ್ರೂ ಕೂಡ ಅನ್ನ ಯಾವ ರೀತಿ ಕುದಿಯತ್ತೆ, ಒಳಗಡೆ ಕುದೀತಾ ಇದೆ. ಅಯ್ಯೋ, ನನಗೆ ಈ ರೀತಿ ಸಮಸ್ಯೆ ಬರ್ತಾ ಇದೆ, ಮುಂದೆ ಬರುತ್ತೆ ಅಂದಾಗ. ಆದರೆ ಧ್ಯಾನ ಮಾಡ್ತಾ ಇದ್ದೆ, ಬಿಡ್ತಾ ಇರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ಕೈ ಎತ್ತಿ ಎತ್ತಿ ಬಿಸಾಕ್ತಾ ಇತ್ತು, ಕಾಲು ಎತ್ತಿ ಎತ್ತಿ ಬಿಸಾಕ್ತಾ ಇತ್ತು. ಯೋಚನೆಗಳನ್ನು ವಿಪರೀತಿಯಾಗಿ ನನಗೆ ಬರ್ತಾ ಇತ್ತು. ಆವಾಗ ನಾನು ಆ ಭಗವಂತನಿಗೆ ನಾನು ಸರೆಂಡರ್ ಆಗಿಬಿಡ್ತಾ ಇದ್ದೆ. ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಮನಸ್ಸು ಹೇಳ್ತಾ ಇತ್ತು, ಆದರೂ ಕೂಡ ನಾನು ಭಗವಂತನಿಗೆ ಸರೆಂಡರ್ ಆದಾಗ ನನಗಿದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೆಂಗೆ ಕುತ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ, ನಿಂತ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ. ಮುಂದೆ ಆಗೋದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಅದು ಏನಾಗತ್ತೋ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಭಗವಂತನಿಗೆ ನಿನ್ನೆ ಸರೆಂಡರ್ ಆಗಿಬಿಟ್ಟಿದ್ದೀನಿ, ನನ್ನ ಉಸಿರಿಗೆ ನಾನು ಸರೆಂಡರ್ ಆಗಿಬಿಟ್ಟಿನಿ ಅಂದಾಗ ಎಷ್ಟೋ ಯೋಚನೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನನಗೆ ಒಳಗಡೆ ಸಮಾಧಾನ ಇರ್ತಾ ಇರಲಿಲ್ಲ. ಆದರೂ ಕೂಡ ಆ ಭಗವಂತನ ನಾನು ಮಡಿಲಲ್ಲಿ ಇದ್ದಾಗ ನನಗೆ ಸಮಾಧಾನ ಅನ್ನೋದು ಇಲ್ಲದೇ ಇದ್ರೂ ಕೂಡ ಆ ಒಂದು ಸ್ಪರ್ಶದಿಂದ ನಾನು ಸಮಾಧಾನವಾಗಿ ಇರ್ತಾ ಇದ್ದೆ, ಸಮಾಧಾನವನ್ನು ಕಂಡುಕೊಳ್ತಾ ಇದ್ದೆ. ಈ ರೀತಿ ನನಗೆ 2-3 ಸತಿ ನನಗೆ ಈ ರೀತಿ ಆಗಿ ಇವಾಗ ನನಗೆ ಮುಂದೆ ಆಗೋದನ್ನು ಕೂಡ ನಾನು ನೋಡ್ಕೊಂಡ್ರೂ ಕೂಡ ಅಷ್ಟೇ ತಾನೇ, ಬರುತ್ತೆ ಹೋಗತ್ತೆ. ಆದರೆ ಮೊದಲು ಮಾತ್ರ ಈ ರೀತಿ ತಡ್ಪಡಿಸೋದನ್ನು ಅನ್ನ ಯಾವ ರೀತಿ ಕುದೀತಾ ಇರುತ್ತೆ ನೋಡಿ, ಆ ರೀತಿ ನಾವು ಕುದೀತಾ ಇರ್ತೀವಿ. ಯಾಕೆಂದರೆ ನಾವು ತುಂಬ ಅಷ್ಟಿಷ್ಟು ಪಾಪಕರ್ಮಗಳನ್ನು ನಾವು ಮಾಡಿಲ್ಲ, ಹೆಚ್ಚು ನಾವು ಪಾಪಕರ್ಮಗಳನ್ನು ಮಾಡಿ ಆ ಪಾಪಿಷ್ಟರಾಗಿ ನಾವು ಇವಾಗ ನಾವು ಜೀವಿಸ್ತಾ ಇದ್ದೀವಿ. ಮತ್ತು ಇವಾಗಲೂ ಕೂಡ ನಾವು ಆ ಪಾಪಕರ್ಮಗಳನ್ನು ಕಳ್ಕೊಳ್ಳಿಲ್ಲ ಅಂದರೆ ಧ್ಯಾನಕ್ಕೆ ಕೂತ್ಕೊಂಡು ಇನ್ನೂ ಅನುಭವಿಸ್ಬೇಕಾಗತ್ತೆ.
ಧ್ಯಾನಕ್ಕೆ ಕೂತ್ಕೊಂಡ್ರೆ ಧ್ಯಾನ ಆಗ್ತಾ ಇಲ್ಲ, ಒಳಗಡೆ ಕುದೀತಾ ಇದೆ ಅಂಥೇಳಿ. ಕುದೀಲಿ. ನನಗೆ ಅಷ್ಟು ಧ್ಯಾನಕ್ಕೆ ನಾನು ಕುತ್ಕೋ ಅಂದಾಗ 3 ದಿನ ನಾನು ಅಮರಾವತಿಯಲ್ಲಿ 3 ದಿನ ನಾನು ಒಂದು ವಾರ, ಒಂದು 10 ದಿನದ ಫಂಕ್ಷನ್ ಇರುತ್ತೆ ಅಲ್ಲಿ, 1 ವಾರ 10 ದಿನದ ಫಂಕ್ಷನ್ ಇರುತ್ತೆ ಡಿಸೆಂಬರಲ್ಲಿ ಅಮರಾವತಿಯಲ್ಲಿ. ಕುತ್ಕೊಂಡು ನೀನು 3 ದಿನ ಕುತ್ಕೊಂಡಾಗ, 3 ದಿನ ಕುತ್ಕೊಂಡು ನಾನು ಎದ್ದಾಗ ನನ್ನ ಶರೀರವೆಲ್ಲ ಸುಟ್ಟಿರೋದು ಗಾಯ ಹೇಗಿರುತ್ತೆ ನೋಡಿ, ಚರ್ಮ ಎಲ್ಲ ಸುಕ್ಕಾಗಿ ಸುಟ್ಟಿರುವಂಥ ಗಾಯ, ಚರ್ಮ ಎಲ್ಲ ಯಾವ ರೀತಿ ಜೋತು ಈ ರೀತಿ ಬಿದ್ದಿರುತ್ತೆ ಆ ರೀತಿ ಸುಟ್ಟಿರೋದು ಗಾಯ ಯಾವ ರೀತಿ ಆಗುತ್ತೋ ನನ್ನ ಶರೀರ ಎಲ್ಲ ಹಾಗಾಗ್ಬಿಟ್ಟಿದೆ 3 ದಿನದಲ್ಲಿ. ಕುದಿಯತ್ತೆ, ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಅಷ್ಟು ಪಾಪನೇ ಮಾಡಿ ಬಂದಿದ್ದೀವಿ. ಆವಾಗ ನಮ್ಮ ತಂಗಿಯವರು ಬಂದಿದ್ದರು, ಕರ್ಕೊಂಡೋಗಿದ್ದೆ. 3 ದಿನ ಆದಮೇಲೆ ನಾನು ಎದ್ಬಿಟ್ಟು ನನ್ನ ಶರೀರವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಇದು ಏನು ಈ ರೀತಿ ಆಗಿಬಿಟ್ಟಿದೆ ಅಂಥೇಳಿ ಅವ್ರ ಹತ್ರ ನಾನು ಹೇಳ್ಕೊಳ್ಳಿಲ್ಲ, ಅವ್ರು ಭಯ ಪಟ್ಕೊಂಡ್ಬಿಡ್ತಾರೆ ಅಂಥೇಳಿ. ಯಾಕೆಂದರೆ ಆಮೇಲೆ ಅವ್ರು ಬಂದಿರೋದು ಧ್ಯಾನಕ್ಕೆ. ನಾನು 1 ವರ್ಷ ಮೊದಲೇ ಬಂದಿದ್ದೀನಿ, ಅವರು ಆಮೇಲೆ ಬಂದಿದ್ದಾರೆ. ಇದೆಲ್ಲ ಹೇಳಿದರೆ ಅವರು ಧ್ಯಾನಕ್ಕೇ ಕೂತ್ಕೊಳ್ಳೋದಿಲ್ಲ. ಮೊದಲು ನಾನು ಇದನ್ನು ಟೆಸ್ಟ್ ಮಾಡೋಣ, ಏನಾಗತ್ತೆ ಏನೋ ನನಗೆ, ಮೊದಲು ನಾನು ತಿಳ್ಕೊಳ್ಳೋಣ ಇದು ಯಾವುದ್ರ ಮಟ್ಟಿಗೆ ನನಗೆ ಪರಿಣಾಮ ಬೀರುತ್ತೋ ಅಂಥೇಳಿ. 3 ದಿನ ಆದಮೇಲೆ ನನ್ನ ಶರೀರವನ್ನು ನೋಡ್ಕೊಳ್ತಾ ಇದ್ದೀನಿ, ಸುಟ್ಟು ಗಾಯ ಥರ ಎಲ್ಲ ಕೂಡ. ಈ ನನ್ನ ಹೇಗೆ ಈ ಕಣ್ಣಿಗೆ ಏನು ಕಾಣಿಸ್ತಾ ಇದೆ, ಈ ಸ್ಕಿನ್ನು, ಈ ಮುಖ ಅಷ್ಟು ಮಾತ್ರ ಸರಿಯಾಗಿದೆ. ಎಲ್ಲವೂ ಕೂಡ ಸುಟ್ಟು ಸ್ಕಿನ್ ಎಲ್ಲ ಯಾವ ರೀತಿ ಜೂಡಾಗಿ ಈ ರೀತಿ ಮುದುಡ್ಕೊಂಡಿರುತ್ತೋ ಆ ರೀತಿ ಕಪ್ಪಗಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಎಲ್ಲ ಸ್ಕಿನ್ನು ಕೂಡ ಸುಟ್ಟೋಗ್ಬಿಟ್ಟಿದೆ. ಆದರೂ ಕೂಡ ನಾನು ಭಯ ಪಡಲಿಲ್ಲ, ಯಾಕೆಂದರೆ ನಾನು ಮಾಸ್ಟರ್ಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಮತ್ತೆ ಸ್ನಾನ ಮಾಡಿ ಮತ್ತೆ ಬಂತು ಧ್ಯಾನಕ್ಕೆ. ಇನ್ನೂ 3 ದಿನ ನೀನು ಕೂತ್ಕೋ ಅಂತೇಳಿ. ಮತ್ತೆ ಏನು ಕೂಡ ತಿನ್ನಲಿಲ್ಲ, ಕುಡಿಲಿಲ್ಲ, ಏನು ಕೂಡ ಮಾಡಲಿಲ್ಲ. ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡೆ 3 ದಿನ. ಆಮೇಲೆ 3 ದಿನ ಆದಮೇಲೆ ಎದ್ದು ನೋಡ್ತಾ ಇದ್ದೀನಿ, ನನ್ನ ಶರೀರ ಮತ್ತೆ ನಾರ್ಮಲ್ ಸ್ಥಿತಿಯಲ್ಲೇ ಇದೆ, ಏನು ಕೂಡ ಆಗಿಲ್ಲ. ಏನೇನು ಕೂಡ ಒಂದು ಗಾಯ ಥರ ಏನಿತ್ತು ಅದು ಏನು ಕೂಡ ಇಲ್ಲ. ಈ ರೀತಿ ನಾವು ಕುದೀತೀವಿ, ಕಷ್ಟ ಆಗತ್ತೆ. ಯಾಕೆಂದರೆ ನಾವು ಅಷ್ಟಿಷ್ಟು ಪಾಪಗಳನ್ನು ಮಾಡಿಲ್ಲ, ತುಂಬಾ ಪಾಪ ಮಾಡಿದ್ದೀವಿ.
ಇದು ಎಲ್ಲವೂ ಕೂಡ ನಾವು ಅನುಭವ ಮುಖಾಂತರನೇ ನಾವು ತಿಳ್ಕೋಬೇಕು. ಅನುಭವ ಮುಖಾಂತರನೇ ನಾವು ಮುಂದೆ ಮುಂದೆ ನಾವು ಸಾಕ್ತಾ ಇರಬೇಕು. ನಾವು ಕರ್ಮಗಳನ್ನು ನಾವು ಕಳ್ಕೊಳ್ತಾ ಇರಬೇಕು. ಧ್ಯಾನದಿಂದನೇ ಇದು ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನು ಕೂಡ ಭಯ ಪಟ್ಕೊಳ್ಳೋದಂಥದ್ದು ಏನು ಕೂಡ ಇಲ್ಲ. ನನಗೆ ಆ ಒಂದು ಗಾಯ ಆಗಿರೋದನ್ನು ನೋಡಿ ನಾನು ಹೇಳಿಲ್ಲ, ತಕ್ಷಣನೇ ನಾನು ಯಾವುದು ಕೂಡ ನೋಡಿ ಅಂಥದ್ದೇನೆಲ್ಲ ಯಾವುದು ಕೂಡ ವಿಚಾರ ಮಾಡಬೇಕು, ಹೇಳ್ಬೇಕೋ ಹೇಳ್ಬಾರ್ದು ಅಂಥೇಳಿ ನಾನು ಹೇಳಲಿಲ್ಲ. ಮತ್ತೆ ನನಗೇನು ಬಂತು, ಒಳಗಡೆ ಇರುವಂಥ ಮಾತು, ಮತ್ತೆ ನೀನು ಧ್ಯಾನ ಕೂತ್ಕೋ, ನಿನಗೆ ಯಾವ ಆಹಾರನೂ ಬೇಕಾಗಿಲ್ಲ, ನಿನಗೆ ಹೊಟ್ಟೆ ಹಸಿವೇ ಇಲ್ಲ, ನಿನಗೆ ಇವಾಗ ಧ್ಯಾನಕ್ಕೆ ಕೂತ್ಕೋ, ಇವಾಗ ಧ್ಯಾನ ಮಾಡೋ ಸಮಯ, ನೀನು ನಿನ್ನ ಕರ್ಮವನ್ನು ಕಳ್ಕೊಳ್ಳುವಂಥ ಸಮಯ ಬಂದಿದೆ, ಇದನ್ನು ವ್ಯರ್ಥ ಮಾಡಬೇಡ, ಮತ್ತೆ ಕೂತ್ಕೊ 3 ದಿನ. ಮತ್ತೆ ಎಲ್ಲ ನಾರ್ಮಲ್ ಸ್ಥಿತಿಗೆ, ನನ್ನ ಸ್ಕಿನ್ನು ಈ ಚರ್ಮ ನಾರ್ಮಲ್ ಸ್ಥಿತಿಗೆ ಬಂದಮೇಲೆ, ಎಲ್ಲ ಧ್ಯಾನದ ಫಂಕ್ಷನ್ ಆದಮೇಲೆ ಆವಾಗ ನಾನು ಹೇಳಿದ್ದೀನಿ ನನಗೆ ಹಿಂಗಾಗಿತ್ತು, ಮತ್ತೆ ಈ ರೀತಿ ನಾರ್ಮಲ್ ಸ್ಥಿತಿಗೆ ನಾನು ಬಂದಿದ್ದೀನಿ ಅಂಥೇಳಿ. ಗಾಬರಿ ಪಟ್ಕೊಂಡು ನಾನು ಎಲ್ಲರ ಹತ್ರನೂ ಹೇಳಲಿಲ್ಲ. ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳ್ಬಾರ್ದು, ಯಾವಾಗ ಹೇಳಬೇಕು, ಯಾವಾಗ ಹೇಳ್ಬಾರ್ದು, ಯಾವ ಸ್ಥಿತಿಯಲ್ಲಿ ಇದ್ದಾಗ ನಾವು ಅವ್ರಿಗೆ ತಿಳಿಸಿಕೊಡ್ಬೇಕು, ಯಾವ ಸ್ಥಿತಿಯಲ್ಲಿ ಇಲ್ಲದೆ ಇರುವಾಗ ನಾವು ಹೇಳ್ಬಾರ್ದು. ಇದು ಎಲ್ಲವನ್ನು ಕೂಡ ನಮಗೆ ಜ್ಞಾನ, ಸಮಯ, ಸಂದರ್ಭ ನೋಡಿ ನಾವು ಮಾಡಬೇಕಾಗತ್ತೆ, ನೋಡಿ ನಾವು ಹೇಳಬೇಕಾಗತ್ತೆ, ನೋಡಿ ನಾವು ಕೇಳಬೇಕಾಗತ್ತೆ. ಕೇವಲ 1 ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. Ten seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮ್ಯಾಮ್. ಈ ದಿನದ ಧ್ಯಾನ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ. ತುಂಬಾನೇ ಚೆನ್ನಾಗಿತ್ತು ಈ ದಿನದ ಧ್ಯಾನ. ನೋಡಿ, ನಾವು ಕಳ್ಸೋ ಒಂದು ಮೆಸೇಜು, ಒಂದು ಧ್ಯಾನದ ಒಂದು ಲಿಂಕ್ ಎಲ್ಲೋ ಯಾರಿಗೋ ಬೇಕಾಗತ್ತೆ ಅನ್ನೋದು, ಇದನ್ನೇ ನಾನು ಹೇಳ್ತಾ ಇದ್ದೆ. ಮ್ಯಾಮ್ ಇವತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಸ್ಸಲ್ಲಿ ಪಕ್ಕದಲ್ಲಿ ಕುತ್ಕೊಂಡವರು ಕೂಡ ನಾವು ಧ್ಯಾನವನ್ನ ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಅವರು ಮತ್ತೆ ನಾವು ಇನ್ನೊಂದು ಜನ್ಮನೇ ತಗೊಂಡ್ ಬರ್ಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ. ನೀವು ಮಾಡೋ 1 ಶೇರಿಂಗು ಎಲ್ಲೋ ಯಾರಿಗೂ ಬೇಕಾಗಿರುತ್ತೆ ಮಾಸ್ಟರ್ಸ್. ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಹೇಳ್ತಾ ಈ ದಿನದ ಧ್ಯಾನವನ್ನ ಮುಗಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಅವಕಾಶಕ್ಕಾಗಿ ಥ್ಯಾಂಕ್ ಯು ಮ್ಯಾಮ್.